ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆಯಿಂದ ನಾವು ಶ್ರೀ ವಾದಿರಾಜ ತೀರ್ಥರು ರಚನೆ ಮಾಡಿರುವಂತಹ ಲಕ್ಷ್ಮೀ ಶೋಭಾನದ ಅರ್ಥವನ್ನು ತಿಳಿತಾ ಹೋಗ್ತಾ ಇದ್ದೀವಿ. ನಿನ್ನೆ ಪ್ರಥಮವಾಗಿ ಪಲ್ಲವಿಯನ್ನು ತಿಳ್ಕೊಂಡ್ವಿ. ಅಂದರೆ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಅನ್ನುವಂಥ ಪಲ್ಲವಿಯ ನುಡಿಯನ್ನು ನಿನ್ನೆ ನಾವು ಅರ್ಥವನ್ನು ತಿಳ್ಕೊಂಡ್ವಿ. ಈಗ ಮುಂದುವರಿಸ್ತಾ ಮುಂದಿನ ನುಡಿಗಳನ್ನು ತಿಳಿತಾ ಹೋಗೋಣ. ನಿನ್ನೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ, ಹೇಗೆ ಹೇಳಬೇಕು ಇದನ್ನು ನಮಗೆ ಕಲಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಈಗ ನಾನು ನುಡಿಗಳನ್ನು ಹೇಳ್ತಾ ಹೋಗ್ತೀನಲ್ಲ, ಅದೇ ಪ್ರಕಾರವಾಗಿ ಹೇಳಬೇಕಾಗತ್ತೆ. ನೀವು ಅದನ್ನು ನೋಡ್ಕೊಳ್ರಿ, ಹಾಗೆಯೇ ಅರ್ಥನೂ ಸಹ ತಿಳ್ಕೊಂಡಂಗಾಗುತ್ತೆ ಮತ್ತು ನೀವು ಸಹ ಕಲ್ತಂಗಾಗುತ್ತೆ. ನಾನೀಗ 5 ನುಡಿಗಳನ್ನು ಒಮ್ಮೆ ತಿಳಿಸ್ಕೊಡ್ತೀನಂತೆ, ಹೇಗೆ ಹೇಳಬೇಕು ಅಂತ. ನಂತರ ಅದರ ಅರ್ಥವನ್ನು ಸಹ ಹೇಳ್ತಾ ಹೋಗ್ತೀನಿ. ನಿನ್ನೆ ದಿವಸ ಪ್ರಥಮವಾಗಿ ಪ್ರಾರಂಭ ಮಾಡಿದ್ವಲ್ಲ, ಈಗ ಮುಂದುವರಿಸ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 5 ನುಡಿಗಳನ್ನು ಹೇಗೆ ಹೇಳಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ಪ್ರತಿದಿನ 4 ಅಥವಾ 5 ನುಡಿಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಕಲಿಯೋದಕ್ಕೂ ಸಹ ಈಸಿ ಆಗುತ್ತೆ. ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ. ಬುಕ್ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ, ಮತ್ತು ಈ ಎಲ್ಲ ದೇವರ ಪುಸ್ತಕಗಳು, ವ್ರತಗಳ ಪುಸ್ತಕಗಳು ಸಿಗುತ್ತಲ್ಲ, ಅಲ್ಲೂ ಸಹ ಸಿಗುತ್ತೆ. ಆನ್ಲೈನಲ್ಲೂ ಸಿಗುತ್ತೆ. ಸರ್ಚ್ ಮಾಡಿ ನೋಡಿ. ಲಕ್ಷ್ಮೀ ಶೋಭಾನ ವಾದಿರಾಜ ತೀರ್ಥರು ಬರೆದಿರುವಂಥದ್ದು. ಲಕ್ಷ್ಮೀ ಶೋಭಾನ ಅಂದರೆ ಎಲ್ಲ ಕಡೆಯೂ ಸಿಗುತ್ತೆ ಪುಸ್ತಕಗಳು. ಒಂದು ಪುಸ್ತಕ ತೊಗೊಂಡು ಇಟ್ಕೊಳ್ರಿ, ನಿಮಗೆ ಕಲಿಯೋದಕ್ಕೂ ಈಸಿ ಆಗುತ್ತೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ, ಪಕ್ಷಿ ವಾಹನ ಗೆರಗುವೆ, ಪಕ್ಷಿ ವಾಹನ ಗೆರಗುವೆ, ಅನುದಿನ ರಕ್ಷಿಸಲಿ ನಮ್ಮ ವಧುವರರ, ಶೋಭಾನೆ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು, ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ, ಪಾಲಿಸಲಿ ನಮ್ಮ ವಧುವರರ, ಶೋಭಾನೆ ಬೊಮ್ಮನ ಪ್ರಳಯದಲ್ಲಿ ತನ್ನರಸಿ ಎಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ, ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ, ಶೋಭಾನೆ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ, ಅಂಬುಜವೆರಡು ಕರಯುಗದಿ, ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರವನ್ನುಟ್ಟು ಮೆರೆದಾಳು, ಶೋಭಾನೆ. ಇಲ್ಲಿಗೆ 5 ನುಡಿಗಳಾಯಿತು. ಈ ರೀತಿಯಾಗಿ ಹೇಳಬೇಕು. ನಾನು ನಿಧಾನಕ್ಕೆ ಹೇಳ್ತಾ ಹೋಗ್ತಾ ಇದ್ದೀನಿ, ನಿಮಗೂ ಸಹ ಕಲಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಈಗ ಮೊದಲನೇ ನುಡಿಯಾದಂಥ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ. ಇದರ ಅರ್ಥವನ್ನು ನಿನ್ನೆ ನೀವು ತಿಳ್ಕೊಂಡ್ರಿ. ಈಗ ಇವತ್ತಿನ ವಿಡಿಯೋವನ್ನು ಮುಂದುವರ್ಸೋಣ ಸ್ನೇಹಿತರೆ. ನೆಕ್ಸ್ಟ್ ನುಡಿ ಬಂದ್ಬಿಟ್ಟು ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ, ಪಕ್ಷಿ ವಾಹನ ಗೆರಗುವೆ, ಪಕ್ಷಿ ವಾಹನ ಗೆರಗುವೆ, ಅನುದಿನ ರಕ್ಷಿಸಲಿ ನಮ್ಮ ವಧುವರರ. ಹೀಗೆ ವಾದಿರಾಜ ಗುರುಗಳು ಬರೆದಿದ್ದಾರೆ. ಇಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣರಿಗೆ ಚರಣಗಳಿಗೆ ನಾವು ಶರಣು ಹೋಗೋಣ, ಅಂದರೆ ನಮಸ್ಕಾರವನ್ನು ಮಾಡೋಣ ಭಕ್ತಿಯಿಂದ ಅಂತ. ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳ್ತೀವಿ ಅಲ್ವಾ ನಾವು. ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಾಗ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ಅಂತ ಹೇಳ್ತಾ, ಅನ್ಯಥಾ ಶರಣಂ ನಾಸ್ತಿ ಅಂದರೆ ಯಾವುದೇ ಕೆಟ್ಟ ಉದ್ದೇಶದಿಂದ ನಮಸ್ಕಾರ ಮಾಡ್ತಾ ಇಲ್ಲ, ಒಳ್ಳೆಯ ಉದ್ದೇಶದಿಂದ ಭಗವಂತನಲ್ಲಿ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಭಗವಂತನಿಗೆ ನಮಸ್ಕಾರವನ್ನು ಇಲ್ಲಿ ವಾದಿರಾಜ ಶ್ರೀಪಾದಂಗಳವರು ಬರೆದಿದ್ದಾರೆ. ಅಂದರೆ ಭಗವಂತ ನೀನೇ ನಮಗೆ ಗತಿ, ನಿನ್ನನ್ನು ಬಿಟ್ಟರೆ ನಮಗೆ ಇನ್ಯಾರೂ ಗತಿ ಇಲ್ಲ ಅಂತ ಹೇಳಿ ಯಾರು ಭಗವಂತನಲ್ಲಿ ಮೊರೆ ಹೋಗ್ತಾರೋ ಅವರನ್ನು ಖಂಡಿತವಾಗಿ ಭಗವಂತ ಕಾಪಾಡ್ತಾನೆ ಅನ್ನುವಂಥ ಉದ್ದೇಶದಿಂದ ಈ ರೀತಿಯಾಗಿ ಬರೆದಿದ್ದಾರೆ. ಇಲ್ಲಿ ಬರೀ ಲಕ್ಷ್ಮೀ ಶೋಭಾನ ಅಂದ್ಬಿಟ್ಟು ಲಕ್ಷ್ಮೀ ದೇವಿಯ ಉದ್ದೇಶವಾಗಿ ಮಾತ್ರ ವಾದಿರಾಜರು ಬರೆದಿಲ್ಲ. ಭಗವಂತ ಇಲ್ಲದೆ ಲಕ್ಷ್ಮೀ ದೇವಿ ಇಲ್ಲ,
ಲಕ್ಷ್ಮೀದೇವಿ ಇಲ್ಲದೆ ಭಗವಂತ ಇಲ್ಲ. ಯಾವತ್ತೂ ಭಗವಂತ ಲಕ್ಷ್ಮೀದೇವಿಗೆ ವಿಯೋಗ ಅನ್ನೋದೇ ಇಲ್ಲ. ಹಾಗಾಗಿ ಫಸ್ಟು ನಾವು ಭಗವಂತನಿಗೆ ಶರಣು ಹೋಗೋಣ. ಹೀಗಿದ್ದಾಗ ಮಾತ್ರ ಲಕ್ಷ್ಮೀದೇವಿ ಸಂತೋಷ ಪಡ್ತಾಳೆ. ಹಾಗಾಗಿ ಮೊದಲನೇದಾಗಿ ನಾವು ಭಗವಂತನಲ್ಲಿ ನಾವು ಶರಣು ಹೋಗಬೇಕು. ಭಗವಂತನ ಅಂದರೆ ಲಕ್ಷ್ಮೀನಾರಾಯಣರಿಗೆ ಚರಣಗಳಿಗೆ ನಾವು ಶರಣು ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂತಂದರೆ ಮೊದಲು ನಾವು ಭಗವಂತನ ಮೊರೆ ಹೋಗಬೇಕು. ಹಾಗಾದರೆ ಮಾತ್ರ ಲಕ್ಷ್ಮೀದೇವಿಗೆ ನಾವು ಪ್ರೀತಿಗೆ ಪಾತ್ರರಾಗ್ತೀವಿ. ಅವಳ ಕೃಪೆ ನಮ್ಮ ಮೇಲೆ ಆಗುತ್ತೆ. ಹಾಗಾಗಿ ವಾದಿರಾಜರು ಈ ಸಾಲುಗಳನ್ನು ಈ ರೀತಿಯಾಗಿ ಬರೆದಿದ್ದಾರೆ. ಎಷ್ಟೇ ಕಷ್ಟ ಇರಲಿ, ನಮಗೆ ಏನೇ ತೊಂದರೆ ಇರಲಿ, ಭಗವಂತನ ಪಾದಗಳಿಗೆ ನಾವು ಅದನ್ನು ಅರ್ಪಿಸ್ಬಿಡಬೇಕು. ಎಷ್ಟು ಕಷ್ಟ ಬಂದಿದೆ ಅಂದ್ರೂ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಲ್ಲ, ಭಗವಂತನ ಮುಂದೆ ಭಗವಂತನ ಪಾದಗಳಿಗೆ ಅದನ್ನು ಅರ್ಪಣೆ ಮಾಡಿದರೆ ದೇವರು ಅದನ್ನು ಮುಂದೆ ನೋಡ್ಕೊತಾನೆ ಅಂತ. ಇಷ್ಟು ಭಕ್ತಿ ಮತ್ತು ಇಷ್ಟು ನಂಬಿಕೆ ಯಾರು ಭಗವಂತನಲ್ಲಿ ಮಾಡ್ತಾರೋ ಅವರದು ಬೆಟ್ಟದಷ್ಟು ಕಷ್ಟ ಇದ್ರೂ ಭಗವಂತ ಮಂಜಿನ ಗಡ್ಡೆ ಥರ ಕರಗಿಸ್ಬಿಡ್ತಾನೆ ಅಂತ ಇಲ್ಲಿ ಮಾತಿನ ಅರ್ಥ. ಹಾಗಾಗಿ ಭಗವಂತ ಮತ್ತು ಲಕ್ಷ್ಮೀದೇವಿಗೆ ಪಾದಗಳಿಗೆ ನಾವು ಶರಣು ಅಂತ ಹೇಳಬೇಕು. ಆಮೇಲೆ ಪಕ್ಷಿ ವಾಹನ ಗೆರಗುವೆ ಅಂತ ಬರೆದಿದ್ದಾರೆ. ಪಕ್ಷಿ ವಾಹನ ಅಂತಂದರೆ ಗರುಡನನ್ನು ವಾಹನವಾಗಿ ಉಳ್ಳವನು ಭಗವಂತ ನಾರಾಯಣ ಅಂತ ಹೇಳ್ತೀವಿ. ಗರುಡ ಭಗವಂತ ಗರುಡನ ಮೇಲೆ ಏರಿ ಕೂತಿದ್ದಾನೆ ಅಂತಂದರೆ ಇಂಥ ಕಡೆ ಹೋಗು ಅಂತ ಭಗವಂತ ಗರುಡನಿಗೆ ಸೂಚನೆ ಮಾಡೋದೇ ಇಲ್ಲಂತೆ. ಭಗವಂತ ಎಲ್ಲಿಗೆ ಹೊರಟಿದ್ದಾನೆ, ಎಲ್ಲಿ ಹೋಗಬೇಕು ಅನ್ನೋದು ಗರುಡನಿಗೆ ಮನಸ್ಸಿಗೆ ಗೊತ್ತಿರುತ್ತಂತೆ. ಹಾಗೆ ಅಷ್ಟು ಒಂದು ಶಕ್ತಿ ಗರುಡನಿಗಿದೆ, ಅಷ್ಟು ಒಂದು ಪ್ರಾಮುಖ್ಯತೆ ಇದೆ ಗರುಡನಿಗೆ. ಹಾಗೆ ಭಗವಂತ ಸದಾಕಾಲ ಗರುಡನಿಗೆ ಅಮೃತವನ್ನು ಉಣಿಸ್ತಾನಂತೆ. ಹೀಗಿದ್ದಾಗ ಗರುಡನ ಮೇಲೆ ಏರಿ ಬರ್ತಕ್ಕಂತಹ ಭಗವಂತ ಗರುಡನಿಗೆ ಎಷ್ಟು ಭಕ್ತಿ, ಗರುಡನಿಗಿರುವಂತಹ ಶ್ರದ್ಧೆ ಭಗವಂತನ ಮೇಲೆ, ಸದಾಕಾಲ ಭಗವಂತನ ಸೇವೆಗಾಗಿ ಸಿದ್ಧನಾಗಿರ್ತಾನೆ ಗರುಡ. ಹಾಗಾಗಿ ಪಕ್ಷಿ ವಾಹನ ಗೆರಗುವೆ ಅಂತ ಹೇಳಿ ಇಲ್ಲಿ ಗರುಡನನ್ನು ಸಹ ಈ ಸಾಲಿನಲ್ಲಿ ತಗೊಂಡಿದ್ದಾರೆ. ಅಂದರೆ ಗರುಡ ಎಷ್ಟು ಪುಣ್ಯವಂತ, ಎಷ್ಟು ಭಾಗ್ಯಶಾಲಿ ಅಂತ. ಹಾಗಾಗಿ ಪಕ್ಷಿ ವಾಹನ ಗೆರಗುವೆ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ ವಾದಿರಾಜರು. ಎರಡೆರಡು ಸಲ ಹೇಳಿದ್ದಾರೆ ಪಕ್ಷಿ ವಾಹನ ಗೆರಗುವೆ, ಪಕ್ಷಿ ವಾಹನ ಗೆರಗುವೆ ಅಂತ. ಹಾಗೆ ಎರಡೆರಡು ಸಲ ಭಗವಂತನಿಗೆ ನಾವು ನಮಸ್ಕಾರಗಳನ್ನು ಮಾಡ್ತಾ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಅಂತ, ನಮ್ಮ ವಧುವರರನ್ನು ಪಾಲಿಸಲಿ, ರಕ್ಷಿಸಲಿ ಭಗವಂತ ಅಂತ ಹೇಳಿ ವಾದಿರಾಜರು ಬರೆದಿದ್ದಾರೆ. ಯಾಕೆ ಈ ರೀತಿ ಲಕ್ಷ್ಮೀ ಶೋಭಾನವನ್ನು ವಾದಿರಾಜರು ಬರೆದಿದ್ದಾರೆ, ಯಾವ ಸಂದರ್ಭದಲ್ಲಿ ಬರೀಬೇಕಾಯಿತು, ಹೇಗೆ ಬರೆದಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಜಹಗೀರ್ದಾರ ಆದಂತಹ ಅರಸಪ್ಪ ನಾಯಕನ ಮನೆಯಲ್ಲಿ ಮದುವೆಯ ಒಂದು ಸಂದರ್ಭ ಇರುತ್ತೆ. ಆ ಮದುವೆ ಪ್ರಸಂಗದಲ್ಲಿ ಎಲ್ಲರೂ ಮನೆಯಲ್ಲಿ ಸಂಭ್ರಮದಿಂದ ಇರ್ತಾರೆ. ಆ ವಿವಾಹದಲ್ಲಿ ವರನಿಗೆ ಅಕಸ್ಮಾತಾಗಿ ಹಾವು ಕಚ್ಚಿಬಿಡುತ್ತೆ. ಹಾವು ಕಚ್ಚಿದ ತಕ್ಷಣ ವರ ಮೂರ್ಛೆ ಹೋಗ್ಬಿಡ್ತಾನೆ. ಅದೇ ಸಮಯದಲ್ಲಿ ಅಲ್ಲಿ ಆ ಊರಿನಲ್ಲಿ ವಾದಿರಾಜರು ಸಂಚಾರದಲ್ಲಿರುವಂತೆ ಗೊತ್ತಾಗುತ್ತೆ. ಸಂಚಾರ ಮಾಡ್ತಾ ಇದ್ದಾರೆ, ಆ ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಅರಸಪ್ಪ ನಾಯಕನಿಗೆ ಗೊತ್ತಾಗುತ್ತೆ. ಆಗ ಅರಸಪ್ಪ ನಾಯಕ ವಾದಿರಾಜರ ಮೊರೆ ಹೋಗ್ತಾರೆ. ಹೀಗಾಗ್ಬಿಟ್ಟಿದೆ, ವರನಿಗೆ ಹಾವು ಕಚ್ಚಿದೆ, ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳಿ ವಾದಿರಾಜರನ್ನು ಕೇಳ್ಕೊತಾರೆ. ಅಂದರೆ ನಮಗೆ ಭಗವಂತ ಸಾಕ್ಷಾತ್ ನಮ್ಮ ಕಣ್ಣುಗಳಿಗೆ ಕಾಣಿಸೋದಿಲ್ಲ ಅಲ್ವಾ? ನಮ್ಮ ಕಣ್ಣಿಗೆ ಕಾಣಿಸೋದು ಯಾರು? ಸಾಧು ಸಂತರು, ಯತಿಗಳು. ಹೀಗಿದ್ದಾಗ ಅವರು ಮಾಡಿದಂತಹ ದೀಕ್ಷೆ ಅಥವಾ ಅವರು ಮಾಡಿದಂತಹ ತಪಸ್ಸಿನ ಫಲ ಅದೆಲ್ಲ ಹೇಗಿರುತ್ತೆ ಅಂದರೆ ಭಗವಂತ ಸ್ವಯಂ ಅವರನ್ನು ಭೂಮಿಗೆ ಕಳಿಸಿರ್ತಾನೆ. ಏಕೆಂದರೆ ಭಗವಂತ ತಾನಾಗಿ ಬಂದು ಎಲ್ಲರ ಕಷ್ಟಗಳಿಗೆ ಕಾಯ್ತಾನೆ ಭಗವಂತ. ಆದರೆ ಸಾಕ್ಷಾತ್ ಬರಲಿಕ್ಕೆ ಆಗೋದಿಲ್ಲ, ತನ್ನ ಮುಖೇನ ಯಾರನ್ನಾದರೂ ಕಳಿಸಿರ್ತಾನೆ. ಹಾಗಾಗಿ ನಾವು ಯಾಕೆ ಗುರುಗಳಲ್ಲಿ ಅಷ್ಟು ಭಕ್ತಿ ಮಾಡ್ತೀವಿ, ಗುರುಗಳನ್ನು ಯಾಕೆ ಅಷ್ಟು ನಂಬ್ತೀವಿ, ಗುರುಗಳಿಗೆ ನಾವು ಎಷ್ಟು ಮೊರೆ ಹೋಗ್ತೀವಿ? ಯಾಕೆ ಅಂದರೆ ಭಗವಂತನ ಸಾಕ್ಷಾತ್ ರೂಪ ಆಗಿರ್ತಾರೆ ಅವರು. ಅಂದರೆ ಭಗವಂತನನ್ನು ಒಲಿಸ್ಕೊಂಡು ಬಿಟ್ಟಿರ್ತಾರೆ. ಅವರು ಮಾಡುವಂಥ ಒಂದು ವ್ರತ ನಿಯಮಗಳು ಮತ್ತು ಅವರು ಮಾಡುವಂಥ ತಪಸ್ಸು ಸಿದ್ಧಿ ಮಾಡಿಕೊಂಡು ಈ ರೀತಿಯಾಗಿ ಅವರ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ
ನಾವು ಗುರುಗಳಲ್ಲಿ ಮೊರೆ ಹೋಗ್ತೀವಿ. ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಗುರುಗಳ ಮುಂದೆ ಹೇಳ್ಕೊಂಡಾಗ ಅಥವಾ ಗುರುಗಳ ಪ್ರಾರ್ಥನೆ ಮಾಡಿದಾಗ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತಲ್ವ. ಈ ರೀತಿಯಾಗಿ ಆ ವರನಿಗೆ ಹಾವು ಕಚ್ಚಿಬಿಟ್ಟು ಮೂರ್ಛೆ ಹೋದಾಗ ಅರಸಪ್ಪ ನಾಯಕ ವಾದಿರಾಜರ ಬಳಿ ಹೋಗಿ ಕೇಳ್ಕೊತಾನೆ, ನೀವೇ ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಆಗ ವಾದಿರಾಜರು ಹೇಳ್ತಾರಂತೆ, ಆಯಿತು ವರನನ್ನು ಕರ್ಕೊಂಡು ಬನ್ನಿರಿ ಅಂತ ಹೇಳ್ತಾರಂತೆ. ವರನನ್ನು ಕರ್ಕೊಂಡು ಬಂದಮೇಲೆ ವಾದಿರಾಜರು ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ ವರನ ಮೇಲೆ. ಈ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿನೇ ಲಕ್ಷ್ಮೀ ಶೋಭಾನವನ್ನು ಹಾಡ್ತಾರಂತೆ ವಾದಿರಾಜರು. ಹಾಗೆ ಎಲ್ಲ ಮುತ್ತೈದೆಯರ ಕಡೆಯಿಂದ ಹಾಡಿಸ್ತಾರಂತೆ, ನೀವು ಸಹ ಹೇಳ್ರಿ ಅಂತ ಹೇಳ್ಬಿಟ್ಟು. ವಾದಿರಾಜರು ಲಕ್ಷ್ಮೀ ಶೋಭಾನವನ್ನು ಹಾಡಲಿಕ್ಕೆ, ಮುತ್ತೈದೆಯರೆಲ್ಲರೂ ಹಾಡಲಿಕ್ಕೆ, ವರನಿಗೆ ಮೈಯಲ್ಲಿರ್ತಕ್ಕಂಥ ವಿಷ ಕ್ರಮೇಣವಾಗಿ ಇಳಿತಾ ಬಂತಂತೆ. ಎಲ್ಲ ವಿಷನೂ ಇಳಿದು ಹೋಗ್ಬಿಡ್ತಂತೆ. ಆಗ ವರ ಮೇಲೆದ್ದು ಎಚ್ಚರಗೊಳ್ತಾನಂತೆ, ಕುಳಿತುಕೊತಾನೆ ಎದ್ದು. ಎಲ್ಲರಿಗೂ ತುಂಬ ಸಂತೋಷ ಆಗುತ್ತಂತೆ ಈ ಒಂದು ದೃಶ್ಯವನ್ನು ನೋಡಿಬಿಟ್ಟು. ಇದರಲ್ಲಿ ಭಗವಂತನ ಕೃಪೆ, ವಾದಿರಾಜರ ಕೃಪೆ ಎಷ್ಟಿದೆ ಅಂತ ನಾವು ತಿಳಿಬೋದು. ಅಂದರೆ ವಾದಿರಾಜರು ಭಗವಂತನನ್ನು ಒಲಿಸ್ಕೊಂಡಂಥ ರೀತಿ, ಅವರ ಒಂದು ಜಪ ತಪಗಳ ಪ್ರಭಾವ ಶಕ್ತಿ ಎಷ್ಟಿದೆ ಅಂತ. ಅವರು ಯಾವುದೇ ಮಾಯ ಮಂತ್ರ ಏನೂ ಮಾಡಿಲ್ಲ, ಕೇವಲ ಭಗವಂತನ ಸ್ಮರಣೆ ಅಷ್ಟೇ ಮಾಡಿದ್ದಾರೆ. ಇದರಿಂದನೇ ವರನಿಗೆ ಗುಣವಾಗಿದೆ, ವಿಷ ಎಲ್ಲ ಇಳಿದು ಹೋಗಿದೆ. ಆಮೇಲೆ ಸಂಭ್ರಮದಿಂದ ಅವರು ಮದುವೆಯನ್ನು ಮಾಡ್ಕೊತಾರೆ. ಇಲ್ಲಿ ನಾವು ಒಂದು ತಿಳಿಬೇಕು, ಭಗವಂತನ ಮೇಲೆ ಭಕ್ತಿ ಶ್ರದ್ಧೆ ಎಷ್ಟು ಶ್ರೇಷ್ಠವಾದದ್ದು ಅಂತ ನಾವಿಲ್ಲಿ ತಿಳಿಬೇಕು ಸ್ನೇಹಿತರೆ. ಹಾಗಾಗಿ ಇವತ್ತಿಗೂ ಮದುವೆ ಮನೆಗಳಲ್ಲಿ ಈ ಪದವನ್ನು ಪಾಡ್ತಾರೆ ಅಲ್ವಾ. ಇದರೊಳಗೆ ಬರುತ್ತಲ್ಲ, ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಅಂತ. ಹಾಗಾಗಿ ಮದುವೆ ಮನೆಗಳಲ್ಲಿ ತಪ್ಪದೆ ಲಕ್ಷ್ಮೀ ಶೋಭಾನವನ್ನು ಇವತ್ತಿಗೂ ಹೇಳ್ತಾರೆ. ಹಾಗಾಗಿ ಎಷ್ಟು ಒಂದು ವಿಶೇಷತೆ ಈ ಒಂದು ಲಕ್ಷ್ಮೀ ಶೋಭಾನಕ್ಕೆ ಇದೆ ಅಂತ ನೀವೆಲ್ಲ ತಿಳ್ಕೋಬೇಕು. ಎಲ್ಲರೂ ತಪ್ಪದೆ ವಿಡಿಯೋಗಳನ್ನು ನೋಡಿರಿ. ಯಾಕೆ ಅಂದರೆ ಯಾವುದೋ ಒಂದು ಕಾರಣದಿಂದ, ಯಾರ್ದೋ ಒಂದು ಕಮೆಂಟಿಂದ ಈ ರೀತಿ ನನಗೆ ಹಾಕಬೇಕು ಅಂತ ಮನಸ್ಸು ಬಂದಿದೆ, ಭಗವಂತ ನನಗೆ ಮನಸ್ಸು ಕೊಟ್ಟಿದ್ದಾನೆ, ಇದನ್ನು ನಾನು ಕೆಲವೊಬ್ಬರು ಜ್ಞಾನಿಗಳು ಪಂಡಿತರು ಹೇಳಿರೋದನ್ನು ಕೇಳಿಬಿಟ್ಟು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನು ಸಹ ತಿಳ್ಕೊತಾ ಇದ್ದೀನಿ. ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಅದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ತಪ್ಪದೇ ವಿಡಿಯೋಗಳನ್ನು ನೋಡಿರಿ. ಯಾಕಂದರೆ ನಾವು ಬರೀ ಯಾವುದೋ ಒಂದು ಸ್ತೋತ್ರ ಹೇಳ್ತೀವಿ, ಯಾವುದೋ ಒಂದು ಹಾಡು ಹೇಳ್ಕೊತೀವಿ ಅಂದರೆ ಅದು ಆ ಥರ ಅಲ್ಲ. ಅದರ ಅರ್ಥ ತಿಳ್ಕೊಂಡು ನಾವು ಯಾವಾಗ ಪಾರಾಯಣ ಮಾಡ್ತೀವೋ ಅದು ಹೆಚ್ಚು ನಮಗೆ ಪ್ರಭಾವ ಬೀರುತ್ತೆ ನಮ್ಮ ಮೇಲೆ, ಮತ್ತು ನಮ್ಮ ಮನಸ್ಸಿಗೂ ಅಷ್ಟೇ ಸಂತೋಷ ಆಗುತ್ತೆ. ಅದರ ಮೇಲೆ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ ನಮಗೆ ಅಲ್ವಾ. ಹಾಗಾಗಿ ಎಲ್ಲರೂ ಅರ್ಥವನ್ನು ತಿಳ್ಕೊಂಡು ಪಾರಾಯಣ ಮಾಡೋದು ತುಂಬ ಉತ್ತಮ. ಈ ರೀತಿಯಾಗಿ ವಾದಿರಾಜರು ಅಂಥ ಸಂದರ್ಭದಲ್ಲಿ ಈ ಒಂದು ಲಕ್ಷ್ಮೀ ಶೋಭಾನವನ್ನು ರಚನೆ ಮಾಡಿರೋದು. ಅಷ್ಟು ಒಂದು ಶಕ್ತಿ, ಅಷ್ಟೊಂದು ಪ್ರಾಮುಖ್ಯತೆ ಈ ಒಂದು ಲಕ್ಷ್ಮೀ ಶೋಭಾನಕ್ಕೆ ಇದೆ. ಹಾಗೆ ವಾದಿರಾಜರು ಇಲ್ಲಿ ಹೇಳ್ತಾ ಇದ್ದಾರೆ, ಗರುಡ ವಾಹನನಾದಂಥ ಭಗವಂತನ ಸ್ಮರಣೆ ನಮ್ಮಲ್ಲಿರುವಂಥ ವಿಷವನ್ನು ತೊಲಗಿಸುತ್ತೆ ಅಂತ. ಹಾಗಾಗಿ ಈ ಒಂದು ಕಾರಣಕ್ಕಾಗಿಯೇ ನಾವು ಲಕ್ಷ್ಮೀ ಶೋಭಾನವನ್ನು ದಿನನಿತ್ಯ ಹೇಳಬೇಕು, ಕೇಳಬೇಕು. ಶುಕ್ರವಾರ ಮಂಗಳವಾರ ತಪ್ಪದೇ ಹೇಳ್ಕೋಬೇಕು, ಮದುವೆ ಮನೆಗಳಲ್ಲಿ ಹೇಳ್ಕೋಬೇಕು. ದಿನನಿತ್ಯ ಮನೆಯಲ್ಲಿ ಹೇಳೋದ್ರಿಂದ ಕಲ್ಯಾಣ ಕಾರ್ಯಗಳು ಮನೆಯಲ್ಲಾಗುತ್ತೆ. ಭಗವಂತ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಮನೆಗೆ ಅಂತ. ದಾರಿದ್ರ್ಯ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಒಂದು ಶಕ್ತಿ ಈ ಒಂದು ಲಕ್ಷ್ಮೀ ಶೋಭಾನಕ್ಕೆ ಇದೆ ಸ್ನೇಹಿತರೆ. ಮತ್ತು ಯಾವುದೇ ವಿಘ್ನಗಳು ಬರೋದಿಲ್ಲ. ಲಕ್ಷ್ಮೀ ಶೋಭಾನವನ್ನು ಹಾಡ್ತಾ ಇದ್ದರೆ ಮನೆಯಲ್ಲಿ ಆತಂಕಗಳು, ಅಡೆತಡೆಗಳು, ಆಗದೇ ಇರೋದು ಇದೆಲ್ಲನೂ ತೊಲಗಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ವಾದಿರಾಜರು ಹೀಗೆ ಪಕ್ಷಿ ವಾಹನ ಗೆರಗುವೆ ಅಂತ ಎರಡೆರಡು ಬಾರಿ ಹೇಳಿ ಈ ಒಂದು ಸಾಲುಗಳನ್ನು ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ನಮ್ಮ ವಧುವರರನ್ನು ರಕ್ಷಿಸಲಿ ಅಂತ ಸ್ವತಃ ಅವರೇ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ವಧುವರರಿಗೂ ಭಗವಂತನ ಲಕ್ಷ್ಮೀದೇವಿಯ ಆಶೀರ್ವಾದ ಬೇಕು. ವಾದಿರಾಜರು ಸಹ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳ್ತಾ ಈಗ ಈ ಒಂದು ನುಡಿಯ ಅರ್ಥವನ್ನು ತಿಳ್ಕೊಂಡ್ರಲ್ಲ, ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ. ನೋಡ್ರಿ, ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು. ಪಾಲಸಾಗರ ಯಾವುದು? ಸಮುದ್ರ ಮಥನದ ಒಂದು ದೃಶ್ಯವನ್ನು ಇಲ್ಲಿ
ವಾದಿರಾಜರು ವರ್ಣನೆಯನ್ನು ಮಾಡಿದ್ದಾರೆ. ಹಾಲಿನ ಸಾಗರವನ್ನು ಕಡಿಯುವಾಗ ಬಾಲೆ ಮಹಾಲಕ್ಷ್ಮಿ ಬಂದ್ಲು ಅಂತ, ಉದಿಸಿ ಬರ್ತಾಳೆ ಮೇಲೆ ಅಂತ. ಮತ್ತು ಇಲ್ಲಿ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಅಂತ ಯಾಕೆ ಹೇಳಿದ್ದಾರೆ ವಾದಿರಾಜರು ಅಂತ ನೋಡೋಣ. ಅಂದರೆ ಸಮುದ್ರ ಮಥನ ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತಾ? ಎಷ್ಟು ಅಡ್ಡಿ ಆತಂಕಗಳೆಲ್ಲ ಬಂತು ಸಮುದ್ರ ಮಥನವನ್ನು ಮಾಡುವಾಗ ಅಂತ ಭಾಗವತದಲ್ಲಿ ನಾವು ಕೇಳ್ತೀವಿ. ಸಮುದ್ರ ಮಥನದ ಸಮಯದಲ್ಲಿ ಕಡಗೋಲ್ ಬೇಕಾಗುತ್ತೆ, ಮತ್ತು ಹಗ್ಗ ಬೇಕಾಗುತ್ತೆ. ಇದೆಲ್ಲ ಎಲ್ಲಿಂದ ತರಲಿಕ್ಕೆ ಸಾಧ್ಯ? ಆಗ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡ್ಕೊತಾರಂತೆ ದೇವತೆಗಳು. ಹಾಗಾಗಿ ಮಂದರ ಪರ್ವತವನ್ನು ಕಡಗೋಲ್ ಮಾಡಿಕೊಂಡು, ಆದರೆ ಮಂದರ ಪರ್ವತವನ್ನು ಯಾರು ತರಬೇಕು? ಅಷ್ಟು ದೊಡ್ಡ ಪರ್ವತವನ್ನು ಹೇಗೆ ತರೋದು? ಅದರ ಯೋಚನೆ ಮಾಡಬೇಕಲ್ವ. ಇದೆಲ್ಲದಕ್ಕೂ ಭಗವಂತ ಸಾಥ್ ಕೊಟ್ಟಿದ್ದಾನೆ. ಅಂದರೆ ಭಗವಂತನ ಕರುಣೆ, ಭಗವಂತನ ಒಂದು ಕೃಪೆ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಅನ್ನುವಂಥ ಒಂದು ಸಂದೇಶ ಇಲ್ಲಿ ವಾದಿರಾಜರು ಕೊಡ್ತಾ ಇದ್ದಾರೆ. ಭಗವಂತ ಏನು ಮಾಡ್ತಾನೆ ಅಂದರೆ ಗರುಡನನ್ನು ಕಳಿಸ್ತಾನಂತೆ. ಭಗವಂತ ಗರುಡನ್ನು ಹೆಗಲ ಮೇಲೆ ಇಟ್ಟು ಮಂದರ ಪರ್ವತವನ್ನು ತರಿಸ್ತಾನೆ ಅಂತ ಹೇಳ್ತಾರೆ. ಗರುಡ ಹೊತ್ಕೊಂಡು ಬಂದು ಮಂದರ ಪರ್ವತವನ್ನು ಸಮುದ್ರದಲ್ಲಿ ಹಾಕ್ತಾನೆ. ಆಮೇಲೆ ಹಗ್ಗಕ್ಕೆ ಏನು ಮಾಡಬೇಕು? ಕಡಲನ್ನು ಕಡಿಬೇಕಲ್ವ. ಯಾವುದರಿಂದ ಕಡಿಬೇಕು ಅಂತಂದರೆ ವಾಸುಕಿಯನ್ನು ಬಳಸ್ಕೊತಾರೆ. ಹಗ್ಗವನ್ನಾಗಿ ಮಾಡಿಕೊಂಡು ವಾಸುಕಿಯನ್ನು ಸಮುದ್ರ ಮಥನವನ್ನು ಮಾಡ್ತಾರೆ ಅಂತ ನಾವು ಕೇಳ್ತೀವಿ. ಬರೀ ಕಡುಗೋಲಾಗ್ಬಿಟ್ಟು ಮಂದರ ಪರ್ವತವನ್ನು ಬಳಸಿ ಮತ್ತು ಹಗ್ಗವಾಗಿ ವಾಸುಕಿಯನ್ನು ಬಳಸಿದ ತಕ್ಷಣ ಸಮುದ್ರ ಮಥನ ಆಯಿತಾ? ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಮಂದರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಬಿಟ್ಟು ಎಳಿಬೇಕಲ್ವ. ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು, ಅಸುರರು ದೇವತೆಗಳು. ಅಸುರರಂತಾರಂತೆ ನಾವು ಬಾಲದ ಕಡೆ ಯಾಕೆ ಹೋಗಬೇಕು ಅಂದರೆ, ಬಾಲ ಅಂದರೆ ಕೆಳಗಡೆ ಅನ್ನುವಂಥ ಲೆಕ್ಕ ಅಲ್ವಾ, ಉಚ್ಚ ಸ್ಥಾನ ಅಲ್ಲ, ಕೆಳಗಡೆ. ಬಾಲವನ್ನು ಹಿಡಿದವರು ಅನ್ನುವಂಥ ಇದು ಬರುತ್ತೆ ನಮಗೆ ಹೆಸರು ಅಂದ್ಬಿಟ್ಟು. ಅಸುರರು ಇದ್ದುಕೊಂಡು ನಾವು ಬಾಲವನ್ನು ಹಿಡಿಯೋದಿಲ್ಲ, ನಮಗೆ ಮುಖದ ಭಾಗನೇ ಬೇಕು ಅಂತ ಕೇಳ್ತಾರೆ. ದೇವತೆಗಳಿಗೆ ಒಂದೇನು ಅಂದರೆ ಭಗವಂತನ ಆಜ್ಞೆ ಇತ್ತು, ಎಲ್ಲದಕ್ಕೂ ಆಯಿತು ಆಯಿತು ಅಂತ ಹೇಳಬೇಕು ಅಂತ ಹೇಳಿರ್ತಾನೆ ಭಗವಂತ. ಹೀಗಿದ್ದಾಗ ದೇವತೆಗಳು ಸರಿ ಆಯಿತು ಅಂತ ಒಪ್ಕೊಂಡು ಬಾಲದ ಕಡೆಗೆ ಹೋಗ್ತಾರೆ. ಅಸುರರೆಲ್ಲರೂ ವಾಸುಕಿಯ ಮುಖದ ಕಡೆ ಬರ್ತಾರೆ. ವಾಸುಕಿಯನ್ನು ಮಂದರ ಪರ್ವತಕ್ಕೆ ಸುತ್ತಬಿಟ್ಟು ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕಡಿಯೋವಾಗ ಪಾಪ ವಾಸುಕಿಗೆ ಎಷ್ಟು ಹಿಂಸೆ ಆಗಿರಬೇಕು. ಆ ಮೈಯೆಲ್ಲ ತೆರ್ಚ್ಕೊಂಡು ಆ ಕಡೆ ಈ ಕಡೆ ಎಳಿತಾ ಇದ್ದರೆ ತುಂಬ ಹಿಂಸೆಯನ್ನು ಅನುಭವಿಸಿದ್ದಾನೆ ವಾಸುಕಿ. ನಂತರ ಹೀಗೆ ಕಡಿಯುವಾಗ ಎಳೆಯುವಂಥ ರಭಸಕ್ಕೆ ವಾಸುಕಿಗೆ ತುಂಬ ದೇಹದಲ್ಲಿ ತ್ರಾಸಾಗ್ಬಿಟ್ಟು ಬಾಯಿಂದ ವಿಷ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಯ್ತಂತೆ. ಈ ವಿಷದ ಗಾಳಿಯನ್ನು ಅಸುರರು ತಡೀಲಿಕ್ಕೆ ಆಗಲೇ ಇಲ್ವಂತೆ, ಅವ್ರ ಕೈಗೆ ಸಾಧ್ಯನೇ ಆಗಲಿಲ್ಲ. ಆವಾಗ ಅಸುರರು ಏನು ಮಾಡಿಬಿಟ್ರು, ಅಯ್ಯೋ ಈ ವಿಷದ ಗಾಳಿಯನ್ನು ನಮಗೆ ತಡೆಯೋಕ್ಕಾಗ್ತಾ ಇಲ್ಲ, ನಾವು ಬಾಲದ ಕಡೆನೇ ಹೋಗ್ತೀವಿ, ನೀವು ಮುಖದ ಕಡೆ ಬರ್ರಿ ಅಂತ ದೇವತೆಗಳಿಗೆ ಹೇಳ್ತಾರಂತೆ. ದೇವತೆಗಳು ಆವಾಗ ಸರಿ ಅಂದ್ಬಿಟ್ಟು ಅವ್ರು ಈ ಕಡೆ ಶಿಫ್ಟ್ ಆಗ್ತಾರೆ, ಇವರು ಆ ಕಡೆ ಬಾಲದ ಕಡೆ ಹೋಗ್ಬಿಟ್ಟು ಮತ್ತೆ ಮಥನ ಮಾಡಲಿಕ್ಕೆ ಶುರು ಮಾಡ್ತಾರೆ, ಕಡಿಲಿಕ್ಕೆ ಸಾಗರವನ್ನು. ಭಗವಂತ ನೋಡ್ತಾನೆ ಇದನ್ನು. ಪಾಪ ದೇವತೆಗಳಿಗೂ ತಡಿಲಿಕ್ಕೆ ಆಗೋದಿಲ್ಲ ವಾಸುಕಿಯ ಒಂದು ವಿಷದ ಗಾಳಿ. ಭಗವಂತ ಮಳೆಯನ್ನು ಸುರಿಸ್ತಾನಂತೆ. ಯಾವ ಕಡೆಗೆ? ಬರೀ ದೇವತೆಗಳಿರುವಂಥ ವಾಸುಕಿಯ ಮುಖದ ಕಡೆಗೆ, ಅಲ್ಲಿಗೆ ಮಾತ್ರ ಮಳೆ ಸುರಿಸ್ತಾನೆ. ನೋಡ್ರಿ ಎಷ್ಟು ಒಂದು ಭಗವಂತನ ಕರುಣೆ ಅಂತ ತಿಳಿಬೇಕು. ಭಗವಂತನ ಆಶೀರ್ವಾದ ಇತ್ತು ಅಂದರೆ ಎಲ್ಲಿದ್ರೂ ನಾವು ಜಯಿಸ್ಕೊಂಡು ಬಂದುಬಿಡ್ತೀವಿ ಅನ್ನೋವಂಥ ಒಂದು ಉದಾಹರಣೆ ಇದು. ಹೀಗೆ ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸುಮಾರಷ್ಟು ಅಡ್ಡಿ ಆತಂಕಗಳು ಬರುತ್ತೆ. ಆ ಒಂದು ಮಂದರ ಪರ್ವತನೇ ಮುಳುಗೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಆವಾಗ ಭಗವಂತ ಏನು ಮಾಡ್ತಾನೆ, ಸ್ವತಃ ಕೂರ್ಮ ರೂಪಿಯಾಗಿ ಬಂದ್ಬಿಟ್ಟು ತನ್ನ ಬೆನ್ನ ಮೇಲೆ ಆ ಮಂದರ ಪರ್ವತವನ್ನು ಎತ್ತಿ ಹಿಡಿತಾನೆ. ಭಗವಂತ ಮಂದರಗಿರಿಯನ್ನೇ ತನ್ನ ಹೆಗಲ ಮೇಲೆ ಬೆನ್ನ ಮೇಲೆ ಹೊತ್ಕೊಂಡು ಇವಾಗ ಕಡೀರಿ ಅಂತ ಹೇಳ್ತಾನಂತೆ. ಅಂದರೆ ಎಷ್ಟು ಒಂದು ಕರುಣಾಮಯಿ ಭಗವಂತ ಅಂತ ನಾವು ಯೋಚನೆ ಮಾಡಬೇಕು. ಹಾಗೆ ಭಗವಂತ ನೋಡ್ರಿ ತನ್ನ ಹೆಗಲ ಮೇಲೆ ಬೆನ್ನ ಮೇಲೆ ಮಂದರ ಪರ್ವತವನ್ನು ಎತ್ತಿ ಹಿಡ್ಕೊತಾನಂತೆ. ಈ ರೀತಿ ಲೀಲೆಯಿಂದ ಕಡಿಯೋದು ಅಂತ ವಾದಿರಾಜರು ಬರೆದಿದ್ದಾರೆ. ಲೀಲೆಯಿಂದ ಕಡಿಲಿಕ್ಕೆ ಹೇಗೆ ಸಾಧ್ಯ? ಭಗವಂತನ ಅನುಗ್ರಹ ಆಯಿತು, ಹಾಗಾಗಿ ಮತ್ತೆ ಅದನ್ನು ಲೀಲೆಯಿಂದ ದೇವತೆಗಳು ಅಸುರರು ಕಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಉದಿಸಿ ಬಂದವಳು
ಲಕ್ಷ್ಮೀದೇವಿ ಅಂತ ಬಾಲೆ ಅಂತ ಬರೆದಿದ್ದಾರೆ ಇಲ್ಲಿ. ಬಾಲೆ ಮಹಾಲಕ್ಷ್ಮಿ ಉದಿಸಿ ಬಂದ್ಲು ಅಂತ. ನಮಗೆ ಸ್ನೇಹಿತರೆ ಸಂಪತ್ತು, ಯಶಸ್ಸು ಇದೆಲ್ಲ ಸುಲಭವಾಗಿ ಬರಬಾರ್ದು ಅಂತ ಶಾಸ್ತ್ರಗಳು ತಿಳಿಸ್ತವೆ. ಕಷ್ಟಪಟ್ಟು ನಾವು ಯಶಸ್ಸನ್ನು ಪಡೆದ್ರೆ ಯಶಸ್ಸಿನ ಹಿಂದೆ ಸಂಪತ್ತು ಬರುತ್ತೆ. ಸುಲಭವಾಗಿ ಬಂದದ್ದು ತುಂಬ ದಿನ ಉಳಿಯೋದಿಲ್ಲ ಅಂತಲೂ ಹೇಳ್ತಾರೆ. ಹಾಗಾಗಿ ಯಾರು ಕಷ್ಟಪಟ್ಟು ಪರಿಶ್ರಮ ಪಟ್ಟು ಯಶಸ್ಸು ಸಂಪತ್ತನ್ನು ಗಳಿಸಿರ್ತಾರೋ ಅದು ಕೊನೆ ತನಕನೂ ಉಳಿಯುತ್ತೆ ಅನ್ನುವಂಥ ನಂಬಿಕೆ, ಅನ್ನುವಂಥ ಒಂದು ಉದಾಹರಣೆ ನಾವಿಲ್ಲಿ ಕಾಣ್ಬೋದು. ಇನ್ನು ವಾದಿರಾಜರು ಲಕ್ಷ್ಮಿಯನ್ನು ಬಾಲೆ ಅಂತ ಯಾಕೆ ಕರೆದಿದ್ದಾರೆ ಅಂದರೆ ಅವಳು ಬಾಲೆನಾ ಅಂತ ನಾವು ಯೋಚನೆ ಮಾಡೋದಾಯಿತು ಅಂದರೆ, ಲಕ್ಷ್ಮೀದೇವಿಗೆ ಹುಟ್ಟಿಲ್ಲ ಅಂದರೆ ಜನ್ಮವೇ ಇಲ್ಲ. ಲಕ್ಷ್ಮೀದೇವಿಗೆ ಪ್ರಳಯ ಕಾಲದಲ್ಲಿಯೂ ಭಗವಂತನ ಜೊತೆಗೆ ಇದ್ದವಳು ಲಕ್ಷ್ಮೀದೇವಿ ಒಬ್ಬಳೇನೆ. ಜನ್ಮವನ್ನೇ ಪಡೆಯದೇ ಇರುವಂತಹ ಲಕ್ಷ್ಮೀದೇವಿ ಬಾಲೆ ಹೇಗಾಗ್ತಾಳೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾವಾಗಲೂ ತರುಣಿ ಲಕ್ಷ್ಮೀದೇವಿ. ಅವಳಿಗೆ ಬಾಲ್ಯಾವಸ್ಥೆ ಇಲ್ಲ, ವೃದ್ಧಾವಸ್ಥೆ ಇಲ್ಲ, ಯಾವ ಒಂದು ವ್ಯತ್ಯಾಸವೂ ಲಕ್ಷ್ಮೀದೇವಿಗೆ ಇಲ್ಲ. ಭಗವಂತನ ಒಟ್ಟೊಟ್ಟಿಗೆ ಲಕ್ಷ್ಮೀದೇವಿ ಅವತಾರಗಳನ್ನು ತಗೊತಾಳೆ. ಈಗ ಭಗವಂತನ ಒಂದು ಪಾದದ ಹತ್ರ ಲಕ್ಷ್ಮೀದೇವಿ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾಳೆ, ಪಾದವನ್ನು ಒತ್ತುತ್ತಾ ಇರ್ತಾಳೆ ಅಲ್ವಾ. ನಾವು ತುಂಬ ಫೋಟೋಗಳಲ್ಲಿ ಎಲ್ಲ ಕಡೆ ನೋಡಿರ್ತೀವಿ ಹೇಗೆ ಲಕ್ಷ್ಮೀದೇವಿ ಎಲ್ಲಿ ಕೂಳ್ತಿರ್ತಾಳೆ ಅಂತ. ಹಾಗೆ ಭಗವಂತ ಸಹಸ್ರ ರೂಪವನ್ನು ತಗೊಂಡ್ರೆ ಆ ಒಂದು ಸಹಸ್ರ ಕಾಲುಗಳಿರುತ್ತಲ್ಲ ಭಗವಂತನಿಗೆ, ಅಷ್ಟು ಸಹಸ್ರ ರೂಪಗಳನ್ನು ಲಕ್ಷ್ಮೀದೇವಿನೇ ತಗೊಂಡು ಒಂದೊಂದು ರೂಪದಿಂದ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾಳಂತೆ. ಹಾಗೆ ಒಂದು ರೂಪ ರುಕ್ಮಿಣಿ ಅಂತಲೂ ಸಹ ಹೇಳ್ತಾರೆ. ಅಷ್ಟು ಒಂದು ಶಕ್ತಿ ಲಕ್ಷ್ಮೀದೇವಿಗಿದೆ. ಅಂದರೆ ಭಗವಂತನ ಒಟ್ಟೊಟ್ಟಿಗೆ ತಾನು ಸಹ ರೂಪಗಳನ್ನು ತಗೊತಾಳೆ. ಇಷ್ಟು ಭಗವಂತ ಲಕ್ಷ್ಮೀದೇವಿ ಮೇಲೆ ಮಾಡಿರ್ತಕ್ಕಂಥ ಕರುಣೆ ಅಂತ ಹೇಳ್ಬೋದು. ಹೀಗೆ ತರುಣಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಬಾಲೆ ಅಂತ ಯಾಕೆ ಇಲ್ಲಿ ವಾದಿರಾಜರು ಬರೆದಿದ್ದಾರೆ ಅಂತ ನೋಡೋದಾಯಿತು ಅಂದರೆ, ವಾದಿರಾಜರು ಹೇಳಿರುವುದು ಲಕ್ಷ್ಮೀದೇವಿ ಭಗವಂತನನ್ನು ಒಲಿಸಿಕೊಳ್ಳುವವರೆಗೂ ಅವಳು ಬಾಲೆ ಅಂತಲೇ ಬರೆದಿದ್ದಾರೆ. ಭಗವಂತನಿಗೆ ಲಕ್ಷ್ಮೀದೇವಿ ಬಾಲೆಯಾಗಿಯೇ ಕಾಣಿಸ್ತಾಳೆ. ಯಾಕೆ ಅಂದರೆ ಭಗವಂತನನ್ನು ಮದುವೆ ಆಗಲಿಕ್ಕೆ ಅಂತಲೇ ಅವತಾರ ತಗೊಂಡು ಬಂದಂಥ ಲಕ್ಷ್ಮೀದೇವಿ. ಹಾಗಾಗಿ ವಾದಿರಾಜರು ಆ ರೀತಿ ಬಾಲೆ ಅಂತ ಇಲ್ಲಿ ಬರೆದಿದ್ದಾರೆ. ಹೀಗೆ ಬಾಲೆಯಾಗಿ ಬಂದಂಥ ಲಕ್ಷ್ಮೀದೇವಿ ಎಷ್ಟು ಸುಂದರವಾಗಿದ್ಲು ಅಂತಂದರೆ ಅಲ್ಲಿ ಒಂದು ಸ್ವಯಂವರನೇ ನಡೀತು ಅಂತ ಹೇಳ್ಬೋದು. ಅಷ್ಟು ಒಂದು ಸುಂದರ, ಅಷ್ಟು ಒಂದು ಪ್ರಕಾಶಮಾನವಾಗಿ ಲಕ್ಷ್ಮೀದೇವಿ ಇದ್ಲಂತೆ, ಅಷ್ಟು ಸುಂದರವಾಗಿದ್ಲಂತೆ. ಹೀಗೆ ಬಾಲ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ ಅಂತ ಬರೆದಿದ್ದಾರೆ. ಹೀಗೆ ಬಂದಂಥ ಲಕ್ಷ್ಮೀದೇವಿ ಹಾರವನ್ನು ಹಿಡ್ಕೊಂಡು, ಮಾಲೆಯನ್ನು ಹಿಡ್ಕೊಂಡು ಬಂದಂಥ ಲಕ್ಷ್ಮೀದೇವಿ ಈಕೆಯನ್ನು ನೆನೆದರೆ ನಮ್ಮ ಮನೆಯಲ್ಲಿ ವಿವಾಹ ಕಾರ್ಯಗಳು ನಡೆಯುತ್ತೆ. ಹಾಗಾಗಿ ಈ ಒಂದು ಲಕ್ಷ್ಮೀ ಶೋಭಾನವನ್ನು ಹಾಡೋದ್ರಿಂದ ಮನೆಗಳಲ್ಲಿ ವಿವಾಹಗಳು ಆಗುತ್ತೆ. ಹೀಗೆ ಬಂದಂಥ ಲಕ್ಷ್ಮೀದೇವಿ ನಮ್ಮ ವಧೂವರರನ್ನು ಪಾಲಿಸಲಿ ಅಂತ ಹೇಳಿ ವಾದಿರಾಜರು ಇಲ್ಲಿ ಬರೆದಿದ್ದಾರೆ. ಇನ್ನು 4ನೇ ನುಡಿಗೆ ಹೋಗೋಣ ಸ್ನೇಹಿತರೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸೀಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ, ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ ಶೋಭಾನೆ. ಬೊಮ್ಮನ ಪ್ರಳಯದಲ್ಲಿ, ಬೊಮ್ಮನ ಪ್ರಳಯ ಅಂತಂದರೆ ಬ್ರಹ್ಮದೇವರ ಪ್ರಳಯ ಕಾಲ ಅಂತ. ಬ್ರಹ್ಮದೇವರಿಗೆ 100 ವರ್ಷ ಆಯಸ್ಸು. ಹೀಗಿದ್ದಾಗ ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ಅವಾಂತರ ಪ್ರಳಯ, ಮಹಾಪ್ರಳಯ ಅಂತ 2 ಪ್ರಳಯಗಳು ಇದಾವಂತೆ. ಅವಾಂತರ ಪ್ರಳಯದಲ್ಲಿ ಪೂರ್ತಿ ಎಲ್ಲವೂ ಪ್ರಳಯ ಆಗೋದಿಲ್ಲ, ಮಹಾಪ್ರಳಯದಲ್ಲಿ ಮಾತ್ರ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಬ್ರಹ್ಮದೇವರಿಗೆ 100 ವರ್ಷ ಆದಾಗ ಮಾತ್ರ ಮಹಾಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಪ್ರಳಯದಲ್ಲಿ ಭಗವಂತ ಏನು ಮಾಡ್ತಾನೆ ಅಂದರೆ ತನ್ನರಸಿಯಾದಂಥ ಲಕ್ಷ್ಮಿಯೊಡನೆ ಸುಮ್ಮನೆ ಮಲಗಿದಾನೆ ಅಂತ ಬರೀತಾರೆ. ಭಗವಂತ ಈ ಒಂದು ಪ್ರಳಯ ಕಾಲದಲ್ಲಿ ಸುಮ್ಮನೆ ಲಕ್ಷ್ಮೀದೇವಿ ಜೊತೆ ಮಲಗಿದಾನೆ ಅಂತ ಬರೀತಾರೆ. ಅಂದರೆ ಈ ಒಂದು ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿಯನ್ನು ಆಲಿಂಗನವನ್ನು ಮಾಡಿಕೊಂಡು ಭಗವಂತ ಮಲಗಿರ್ತಾನಂತೆ. ಭಗವಂತನ ಎಲ್ಲ ಆಭರಣಗಳು ಲಕ್ಷ್ಮೀದೇವಿನೇ ಆಗಿರ್ತಾಳೆ. ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿಯೊಟ್ಟಿಗೆ
ಆಲಿಂಗನವನ್ನು ಮಾಡಿಕೊಂಡು ಮಲಗಿರ್ತಾನೆ. ಯಾಕೆ ಅಂತಂದರೆ, ಸೃಷ್ಟಿ ಸ್ಥಿತಿ ಕಾಲಗಳಲ್ಲಿ ಭಗವಂತ ತನ್ನ ಪತ್ನಿಯೊಡನೆ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ, ಭಗವಂತನ ನಾಭಿಯಿಂದ ಕಮಲ ಬಂದು ಅಲ್ಲಿ ಬ್ರಹ್ಮದೇವರು ಇರ್ತಾರೆ. ಸದಾಕಾಲ ಬ್ರಹ್ಮದೇವರು ಭಗವಂತನ ನಾಭಿಯಲ್ಲಿನೇ, ಅಂದರೆ ನಾಭಿಯಿಂದ ಬಂದಂಥ ಕಮಲದಲ್ಲಿನೇ ಇರ್ತಾರೆ. ಮತ್ತು ಭಗವಂತ ಶೇಷನ ಮೇಲೆ ಮಲಗಿರ್ತಾನೆ. ಹೀಗಿದ್ದಾಗ ಬ್ರಹ್ಮದೇವರು ಸದಾ ಭಗವಂತನನ್ನು, ಲಕ್ಷ್ಮೀದೇವಿಯನ್ನು ನೋಡ್ತಾ ಇರ್ತಾರೆ. ಮತ್ತು ಶೇಷದೇವರು ಯಾವಾಗಲೂ ಸಹಸ್ರ ಮುಖಗಳಿಂದ 2000 ಕಣ್ಣುಗಳಿಂದ ಭಗವಂತನನ್ನು ತಲೆ ಆಡಿಸ್ತಾ ನೋಡ್ತಾ ಇರ್ತಾರೆ. ಯಾವಾಗಲೂ ಶೇಷದೇವರು ಭಗವಂತನನ್ನು ನೋಡ್ತಾನೇ ಇರ್ತಾರೆ. ಹೀಗಿದ್ದಾಗ ಭಗವಂತನಿಗೆ ಏಕಾಂತ ಎಲ್ಲಿದೆ? ಭಗವಂತ ಲಕ್ಷ್ಮೀದೇವಿಗೆ ಏಕಾಂತ ಅನ್ನೋದೇ ಇಲ್ಲ ಅಲ್ವಾ? ಈಗ ಹಾಗೆ ಭಗವಂತನಿಗೆ ಸಹ ಏಕಾಂತವಾಸ ಬೇಕಲ್ವಾ? ಲಕ್ಷ್ಮೀದೇವಿಯೊಟ್ಟಿಗೆ ಏಕಾಂತದಲ್ಲಿ ಇರಬೇಕಲ್ವ ಭಗವಂತ? ಯಾವ ಸಮಯದಲ್ಲಿ ಇರ್ತಾನೆ ಅಂದರೆ, ಈ ಒಂದು ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿಯೊಟ್ಟಿಗೆ ಲಕ್ಷ್ಮೀದೇವಿಯನ್ನು ಆಲಿಂಗನ ಮಾಡಿಕೊಂಡು ಮಲಗ್ತಾನೆ ಅಂತ ವಾದಿರಾಜರು ಇಲ್ಲಿ ಬರೆದಿರೋದು. ಸೃಷ್ಟಿಕಾಲದಲ್ಲಿ ಭಗವಂತನಿಗೆ ಪುರುಸೊತ್ತು ಅನ್ನೋದೇ ಇರೋದಿಲ್ಲ. ಯಾಕೆ ಅಂತಂದರೆ, ಹುಟ್ಟು ಸಾವುಗಳನ್ನು ಮಾಡ್ತಾ ಇರ್ತಾನೆ ಭಗವಂತ. ಎಲ್ಲ ಜೀವರಾಶಿಗಳಿಗೂ ಆಹಾರ, ನಿದ್ರೆ, ಸಂಸಾರ ಇದೆಲ್ಲನೂ ಭಗವಂತ ಸೃಷ್ಟಿಯನ್ನು ಮಾಡ್ತಾ ಇರ್ತಾನೆ. ಪ್ರಳಯ ಕಾಲದಲ್ಲಿ ಮಾತ್ರ, ಅಂದರೆ ಭಗವಂತ ಎಷ್ಟು ಕರುಣಾಮಯಿ ಅಂತ ಇಲ್ಲಿ ಸಹ ನಾವು ನೋಡಬೇಕಾಗತ್ತೆ. ನಾವು ಭಕ್ತರು ಬೇಡದಂಥ ವರಗಳನ್ನು ಕೊಡಲಿಕ್ಕೆ, ನಮ್ಮ ಒಂದು ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ, ನಮ್ಮ ಕಷ್ಟಗಳನ್ನು ಆಲಿಸಲಿಕ್ಕೆ ಭಗವಂತ ತುಂಬ ಬ್ಯುಸಿ ಇರ್ತಾನೆ. ಒಬ್ಬರು ಇಬ್ಬರು ಅಲ್ಲ, ಇಡೀ ಭೂಮಂಡಲ, ಇಡೀ ವಿಶ್ವದಲ್ಲಿನೇ ಎಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ, ಪ್ರಾಣಿ ಪಕ್ಷಿಗಳಿಗೂ, ಜಂತುಗಳಿಗೂ, ಕ್ರಿಮಿ ಕೀಟಗಳಿಗೂ ಎಲ್ಲರನ್ನೂ ಭಗವಂತ ನಿಯಂತ್ರಣವನ್ನು ಮಾಡಬೇಕು, ಅವರ ಕಷ್ಟಗಳನ್ನು ಆಲಿಸಬೇಕು. ಹೀಗಿದ್ದಾಗ ಭಗವಂತನಿಗೆ ಬಿಡುವು ಅನ್ನೋದೇ ಇರೋದಿಲ್ಲ ಲಕ್ಷ್ಮೀದೇವಿಯೊಟ್ಟಿಗೆ ಇರಲಿಕ್ಕೆ. ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಈ ಒಂದು ಬ್ರಹ್ಮದೇವರಿಗೂ ಪ್ರಳಯ ಆಗತ್ತೆ. ಅಂದರೆ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಬ್ರಹ್ಮದೇವರಿಗೂ ಮರಣ ಇದೆ, ಪ್ರತಿಯೊಂದು ದೇವಾನುದೇವತೆಗಳಿಗೂ ಮರಣ ಇದೆ. ಹಾಗಿದ್ದಾಗ ಬ್ರಹ್ಮದೇವರನ್ನು ತಗೊಂಡು ಪ್ರತಿಯೊಬ್ಬರನ್ನೂ ತನ್ನ ಉದರದಲ್ಲಿ ಹಾಕ್ಕೊಂಬಿಡ್ತಾನಂತೆ, ಅಂದರೆ ಹೊಟ್ಟೆಯಲ್ಲಿ ಹಾಕ್ಕೊಂಬಿಡ್ತಾನೆ. ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆಯಲ್ಲಿ ಬಂಗಾರದ ತೊಟ್ಟಿಲಿದೆಯಂತೆ. ಆ ತೊಟ್ಟಿಲಲ್ಲಿ ಎಲ್ಲರನ್ನೂ ಮಲಗಿಸ್ಕೊಂಡ್ಬಿಡ್ತಾನೆ, ಒಳಗಡೆ ಹಾಕ್ಕೊಂಡ್ಬಿಡ್ತಾನೆ. ಯಾರಂದರೆ ಯಾರೂ ಇರೋದಿಲ್ಲ. ಪ್ರಳಯ ಕಾಲದಲ್ಲಿ ಕತ್ತಲಿರುತ್ತಂತೆ. ಕತ್ತಲು ಅಂದರೆ ಅಂಥ ಕತ್ತಲು, ಬರೀ ಭಗವಂತ ಲಕ್ಷ್ಮೀದೇವಿ ಅಷ್ಟೇ. ಹಾಗೆ ಭಗವಂತ ಎಷ್ಟೆಷ್ಟು ಲೀಲೆಗಳನ್ನು ಆಗ ಮಾಡ್ತಾನೆ ಅಂತಂದರೆ, ಆಲದೆಲೆಯ ಮೇಲೆ ಮಗುವಾಗಿ ಮಲಗಿ ತನ್ನ ಕಾಲ ಬೆರಳನ್ನು ತಾನೇ ಚೀಪ್ತಾನಂತೆ. ನಾವೀಗ ಫೋಟೋಗಳಲ್ಲಿ ನೋಡ್ತೀವಲ್ವ, ವಟಪತ್ರಶಾಹಿಯಾಗಿ ಅಂತ ಹೇಳ್ತೀವಲ್ವ, ಅಂದರೆ ವಟಪತ್ರ, ಆ ಒಂದು ಆಲದೆಲೆಯ ಮೇಲೆ ಮಗುವಾಗಿ ಮಲಗ್ತಾನೆ. ನಾವು ಲಕ್ಷ್ಮೀ ಹೃದಯವನ್ನು ಹೇಳ್ಕೊಳ್ಳೋವಾಗ ಅದರೊಳಗೆ ಬರುತ್ತೆ ನೋಡ್ರಿ, ಆ ಒಂದು ಆಲದೆಲೆ ಯಾರು ಹಾಕ್ತಾರೆ ಅಂದರೆ ಲಕ್ಷ್ಮೀದೇವಿನೇ ಹಾಕ್ತಾಳಂತೆ. ಅದರ ಮೇಲೆ ಭಗವಂತ ಮಲಗಿ ಮಗುವಾಗಿ ತನ್ನ ಕಾಲಿನ ಬೆರಳನ್ನು, ಹೆಬ್ಬೆರಳನ್ನು ಚೀಪ್ತಾನೆ ಅಂತ. ಹೀಗೆ ಭಗವಂತ ಲೀಲೆ ಆಡ್ತಾನಂತೆ ಈ ಒಂದು ಪ್ರಳಯ ಕಾಲದಲ್ಲಿ. ಪ್ರಳಯ ಕಾಲ ಆದಮೇಲೆ ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ. ಈ ಒಂದು ಪ್ರಳಯ ಕಾಲದಲ್ಲಿ ಮಾತ್ರ ಭಗವಂತ ಲಕ್ಷ್ಮೀದೇವಿಯೊಟ್ಟಿಗೆ ಸುಮ್ಮನೆ ಮಲಗಿಪ್ಪ ಅಂತ ಹೇಳಿ ವಾದಿರಾಜರು ಬರೆದಿದ್ದಾರೆ. ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ ಅಂತ ಬರೆದಿದ್ದಾರೆ. ಅಂದರೆ ನಾರಾಯಣಗೆ ಮತ್ತು ಲಕ್ಷ್ಮೀದೇವಿಗೆ ಇಬ್ಬರಿಗೂ ಜನ್ಮ ಎನ್ನುವುದು ಅವತಾರಗಳಷ್ಟೇ. ಅವರಿಗೆ ಹುಟ್ಟು ಸಾವುಗಳಿಲ್ಲ. ಭಗವಂತ ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರ್ತಕ್ಕಂಥವ್ರು, ಪ್ರಳಯ ಕಾಲದಲ್ಲೂ ಒಟ್ಟಿಗೆ ಇರ್ತಾರೆ. ಹಾಗಿದ್ದಾಗ ನಾರಾಯಣ ಲಕ್ಷ್ಮೀದೇವಿ ಜನ್ಮದ ಅವತಾರಗಳನ್ನು ಮಾಡ್ತಾ ಹೋಗ್ತಾರೆ. ನಮ್ಮ ಒಂದು ಕಲ್ಯಾಣ ಕಾರ್ಯಗಳಿಗಾಗಿ ಈ ರೀತಿಯಾಗಿ ಅವತಾರಗಳನ್ನು ಭಗವಂತ ಮತ್ತು ಲಕ್ಷ್ಮೀದೇವಿ ಅವಾಗವಾಗ ಮಾಡ್ತಾ ಇರ್ತಾರೆ. ಹೀಗೆ ಅಂತ ವಾದಿರಾಜರು ಈ ನುಡಿಯಲ್ಲಿ ಬರೆದಿದ್ದಾರೆ. ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಇದು ಲಾಸ್ಟ್ ನುಡಿ ಇವತ್ತಿಂದು. ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ನುಡಿಗಳನ್ನು ನೋಡ್ತಾ ಹೋಗೋಣ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ, ಅಂಬುಜವೆರಡು ಕರೆಯುಗದಿ, ಅಂಬುಜವೆರಡು ಕರೆಯುಗದಿ ಧರಿಸಿ ಪೀತಾಂಬರವನುಟ್ಟು ಮೆರೆದಾಳು. ಹೀಗೆ ಅಂತ ವಾದಿರಾಜರು ಬರೆದಿದ್ದಾರೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ,
ಲಕ್ಷ್ಮೀದೇವಿ ಸಮುದ್ರ ಮಥನದಲ್ಲಿ ಉದ್ಭವಿಸಿ ಬರ್ತಾಳಲ್ವ. ಹೇಗೆ ಬರ್ತಾಳೆ ಅಂದರೆ ಕಂಠದ ಸುತ್ತ ಮಂಗಳಸೂತ್ರವನ್ನು ಕಟ್ಟಿಕೊಂಡೇ ಬರ್ತಾಳಂತೆ. ಹಾಗೆ ಎರಡೂ ಕೈಗಳಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ಅಂತ. ಅಂಬುಜವೆರಡು ಕರೆಯುಗದಿ ಅಂತ ಬರೆದಿದ್ದಾರೆ. ಅಂಬು ಅಂತಂದರೆ ನೀರು, ನೀರಿನಲ್ಲಿ ಹುಟ್ಟುವುದು ಕಮಲ. ಹಾಗಾಗಿ ಅಂಬುಜ ಅಂತ ಹೇಳಿದ್ದಾರೆ ಇಲ್ಲಿ ಕಮಲಗಳಿಗೆ. ಅಂಬುಜವೆರಡು ಕರೆಯುಗದಿ, ಎರಡು ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಲಕ್ಷ್ಮೀದೇವಿ. ಕಂಠಕ್ಕೆ ಮಂಗಳಸೂತ್ರವನ್ನು ಕಟ್ಟಿದ್ದಾಳೆ. ಹಾಗೆಯೇ ಪೀತಾಂಬರವನ್ನು ಉಟ್ಟು ಬಂದಿದ್ದಾಳೆ ಅಂತ ಹೇಳಿ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಲಕ್ಷ್ಮೀದೇವಿ ಭಗವಂತನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಉದ್ಭವಿಸಿ ಬರ್ತಾಳಲ್ವ. ಕಂಠಕ್ಕೆ ಮಾಂಗಲ್ಯ ಹೇಗೆ ಕಟ್ಕೊಂಡು ಬಂದ್ಲು ಅಂದರೆ ಮೊದಲೇ ಮದುವೆ ಆಗಿತ್ತಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಅಂತ ನಾವು ಲಕ್ಷ್ಮೀದೇವಿಯನ್ನು ಯಾವತ್ತೂ ತಪ್ಪಾಗಿ ಭಾವಿಸಬಾರ್ದು. ಲಕ್ಷ್ಮೀದೇವಿ ಸ್ವಯಂವರಕ್ಕಾಗೇ ಬಂದಿದ್ದಾಳೆ. ಯಾರಿಗೋಸ್ಕರ? ಭಗವಂತನಿಗೋಸ್ಕರ ಬಂದಿದ್ದಾಳೆ. ಹಾಗಾಗಿ ಇಲ್ಲಿ ನಾವು ತಪ್ಪಾಗಿ ಲಕ್ಷ್ಮೀದೇವಿಯನ್ನು ಭಾವಿಸಬಾರ್ದು. ಭಗವಂತನನ್ನು ಯಾವಾಗಲೂ ವಿವಾಹ ಆಗೇ ಇರ್ತಾಳೆ ಲಕ್ಷ್ಮೀದೇವಿ. ಹೊಸದಾಗಿ ಮದುವೆ ಆಗೋದೇನಿಲ್ಲ. ಲಕ್ಷ್ಮೀದೇವಿ ಹೇಳ್ತಾಳಂತೆ, ನನಗೆ ಹೊಸದಾಗಿ ಮದುವೆ ಆಗಬೇಕಾಗಿಲ್ಲ, ನಾನು ನಿತ್ಯವೂ ಭಗವಂತನ ಮಡದಿನೇ ಅಂತ ಹೇಳ್ಕೊತಾಳೆ. ಹಾಗಾಗಿ ಮತ್ತೆ ಹೊಸದಾಗಿ ಮದುವೆ ನನಗೇನು ಬೇಕಾಗಿಲ್ಲ. ನಾನು ಎಲ್ಲರಿಗೂ ಮಾಂಗಲ್ಯದ ಸೌಭಾಗ್ಯವನ್ನು ಕೊಡುವವಳು, ಅದನ್ನು ಕರುಣಿಸ್ಲಿಕ್ಕಾಗಿಯೇ ನಾನು ಈ ರೀತಿಯಾಗಿ ಉದ್ಭವವನ್ನು ಮಾಡಿದ್ದೀನಿ ಅಂತ ಹೇಳ್ತಾಳೆ. ಹೊಸದಾಗಿ ಉದಯಿಸಿದಂಥ ಕನ್ಯೆಯಂತೆ ನಾನು ನಟನೆಯನ್ನು ಮಾಡ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾಳಂತೆ. ಅಂದರೆ ಭಗವಂತನನ್ನು ಯಾವಾಗಲೂ ವಿವಾಹ ಆಗಲಿಕ್ಕೆ ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಹೊಸದಾಗಿ ಲಕ್ಷ್ಮೀದೇವಿ ಉದ್ಭವನ ತಾಳಿ ರೂಪಗಳನ್ನು ತಗೊಂಡು ಭಗವಂತನನ್ನು ಮತ್ತೆ ವಿವಾಹ ಆಗ್ತಾ ಇರ್ತಾಳೆ. ದಿನನಿತ್ಯ ವಿವಾಹ ಆಗ್ತಾಳೆ. ಆದರೂ ಲಕ್ಷ್ಮೀದೇವಿಗೆ ತೃಪ್ತಿ ಇಲ್ಲ. ಭಗವಂತನನ್ನು ವಿವಾಹ ಆಗೋದೇ ಲಕ್ಷ್ಮೀದೇವಿಗೆ ತುಂಬ ಪ್ರೀತಿ ಅಂತ. ಹಾಗೆಯೇ ಒಂದು ಸಂದೇಶವನ್ನು ಲಕ್ಷ್ಮೀದೇವಿ ಇಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದಾಳೆ. ಮದುವೆ ಆಗಲಿಕ್ಕೆ ಅಂತಲೇ ಬಂದಿದ್ದಾಳೆ, ಸ್ವಯಂವರಕ್ಕಂತಲೇ ಉದ್ಭವಿಸಿ ಬಂದಿದ್ದಾಳೆ ಕ್ಷೀರಸಾಗರದಿಂದ. ಆದರೆ ಕಂಠಕ್ಕೆ ಮಾಂಗಲ್ಯವನ್ನು ಕಟ್ಟಿ ಬಂದಿದ್ದಾಳೆ. ಮದುವೆ ಆಗಿದೆ ಲಕ್ಷ್ಮೀದೇವಿ, ಭಗವಂತನೊಟ್ಟಿಗೆ ಮದುವೆ ಆಗಿದ್ದಾಳೆ. ಆದರೆ ಮಾಂಗಲ್ಯವನ್ನು ತೆಗೆದಿಟ್ಟಿಲ್ಲ. ಮಾಂಗಲ್ಯ ಕಟ್ಟಿಕೊಂಡೇ ಮತ್ತೆ ಸ್ವಯಂವರಕ್ಕೆ ಬಂದಿದ್ದಾಳೆ, ಭಗವಂತನಿಗೋಸ್ಕರ ಬಂದಿದ್ದಾಳೆ. ಇದರಿಂದ ಏನು ಸಂದೇಶ ಕೊಡ್ತಾ ಇದ್ದಾಳೆ ಎಲ್ಲರಿಗೂ ಲಕ್ಷ್ಮೀದೇವಿ ಅಂದರೆ, ಮಾಂಗಲ್ಯ ಅನ್ನೋದು ಎಷ್ಟು ಪವಿತ್ರವಾದದ್ದು, ಅದನ್ನು ಯಾವತ್ತೂ ಮುತ್ತೈದೆಯರು ತೆಗೆದು ಇಡಬಾರ್ದು ಅನ್ನುವಂಥ ಸಂದೇಶವನ್ನು ಇಲ್ಲಿ ಒತ್ತಿ ಹೇಳಿದ್ದಾಳೆ ಲಕ್ಷ್ಮೀದೇವಿ. ಹಾಗಾಗಿ ಯಾವುದೋ ಒಂದು ಫ್ಯಾಷನ್ಗೋಸ್ಕರ ಹಾಕ್ಕೊಳ್ಳೋದು, ರಾತ್ರಿ ಹೊತ್ತು ತೆಗೆದಿಟ್ಬಿಡೋದು, ಆಫೀಸ್ಗಳಿಗೆ ಹೋಗೋವಾಗ ಮಾಂಗಲ್ಯವನ್ನು ತೆಗೆದಿಟ್ಟು ಆಫೀಸ್ಗಳಿಗೆ ಹೋಗೋದು, ಇದೆಲ್ಲ ಶುಭ ಅಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಸದಾಕಾಲ ಒಮ್ಮೆ ಮಾಂಗಲ್ಯ ಕಟ್ಟಿಸ್ಕೊಂಡ್ಮೇಲೆ ಯಾವತ್ತೂ ಅದನ್ನು ತೆಗೆದು ಇಡಬಾರ್ದು, ಅದು ಅಮಂಗಲದ ಸಂಕೇತ ಅಂತ. ಮಾಂಗಲ್ಯವನ್ನು ಕಳ್ಕೊಂಡಿರೋರಿಗೆ ಈ ನೋವು ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಯಾವತ್ತೂ ಮಾಂಗಲ್ಯವನ್ನು ತೆಗಿಬಾರ್ದು. ಗಂಡನಿಗೆ ಅಲ್ಪ ಆಯುಷ್ಯ ಆಗುತ್ತೆ ಅಂತ ಮಾಂಗಲ್ಯವನ್ನು ಕಟ್ಟಿಕೊಂಡೇ ಇರಬೇಕು ಮುತ್ತೈದೆಯರು. ಹಾಗಿದ್ದಾಗ ಮಾಂಗಲ್ಯವನ್ನು ತೆಗೆದು ಇಡೋದು ಒಳ್ಳೆಯದಲ್ಲ ಅಂತ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ತಮಾಷೆಗೂ ಇಂಥ ಕೆಲಸಗಳನ್ನು ಯಾವತ್ತೂ ಮಾಡಬಾರ್ದು. ಮತ್ತು ಕೆಲವೊಬ್ಬರು ಮಾಂಗಲ್ಯವನ್ನು ಹೊರಗಡೆ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ತುಂಬ ಜನ ಈ ರೀತಿ ಮಾಡ್ತಾರೆ. ಮಾಂಗಲ್ಯವನ್ನು ಅದು ಏನು ಫ್ಯಾಷನ್ಗೆ ಹಾಕ್ಕೊಳ್ಳೋದಲ್ಲ ಮಾಂಗಲ್ಯ, ಅಥವಾ 4 ಜನ ನೋಡಲಿ ಅಂತ ಹಾಕ್ಕೊಳ್ಳೋದಲ್ಲ. ಮಾಂಗಲ್ಯ ಗುಪ್ತವಾಗಿ ಇರಬೇಕು ಒಳಗಡೆ. ಯಾರೋ ನೋಡಲಿಕ್ಕೆ ಅಂತ ಫ್ಯಾಷನ್ಗೆ ಹಾಕ್ಕೊಳ್ಳೋದಲ್ಲ ಮಾಂಗಲ್ಯ. ಅದಕ್ಕೆಷ್ಟು ಮಹತ್ವ ಇದೆಯೋ ಅಷ್ಟೇ ಅದು ಗುಪ್ತವಾಗಿ ಇರಬೇಕು, ಒಳಗಡೆ ಇರಬೇಕು ಮಾಂಗಲ್ಯ ಯಾವತ್ತೂ. ಇನ್ನೊಬ್ಬರ ಕಣ್ಣು, ಕೆಟ್ಟ ದೃಷ್ಟಿ, ಮತ್ತು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅಂಥ ಕಣ್ಣುಗಳು ಮಾಂಗಲ್ಯದ ಮೇಲೆ ಬೀಳಬಾರ್ದು ಯಾವತ್ತೂ. ಹಾಗಾಗಿ ಮಾಂಗಲ್ಯವನ್ನು ಯಾರೂ ಹೊರಗಡೆ ಹಾಕ್ಕೊಂಡು ಓಡಾಡಬಾರ್ದು. ಮಾಂಗಲ್ಯ ಒಳಗಡೆನೇ ಇರಬೇಕು. ಈ ರೀತಿಯಾಗಿ ಸಂದೇಶವನ್ನು ಲಕ್ಷ್ಮೀದೇವಿ ನಮಗೆ ಕೊಡ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಮುತ್ತೈದೆಯರು ಮಾಂಗಲ್ಯವನ್ನು ತೆಗೆದು ಇಡಬಾರ್ದು ಅಂತ ಹೇಳಲಿಕ್ಕೆ ಅಲ್ಲ. ಕರಿಮಣಿ ಇರಲೇಬೇಕು, ಬರೀ ಚೈನ್ ಯಾವತ್ತೂ ಕೊರಳಲ್ಲಿ ಹಾಕೋಬಾರ್ದು. ಚೈನ್ ಹಾಕೊಂಡ್ರೂ ಅದಕ್ಕೆ ಎರಡೆರಡಾದರೂ ಕರಿಮಣಿ ಇರಬೇಕು ಅಂತ ಹೇಳ್ತಾರೆ ಶಾಸ್ತ್ರಕ್ಕೆ. ಕರಿಮಣಿ ಇಲ್ಲದೆ ಇರುವಂಥ ಮಾಂಗಲ್ಯ ಅದು ಶುಭ ಅಲ್ಲ.
ಒಂದು ಮಾಂಗಲ್ಯವನ್ನು ಕಟ್ಕೊಂಡಿದ್ದೀವಿ ಅಂದರೆ ಅದರಲ್ಲಿ ಕರಿಮಣಿ ಇರಬೇಕು, ಮುತ್ತು ಇರಬೇಕು, ಹವಳ ಇರಬೇಕು, ಮತ್ತು ಬಂಗಾರದ ಗುಂಡುಗಳಿರಬೇಕು. ಈ ರೀತಿ ಎಲ್ಲವೂ ಸೇರಿದರೆ ಅದು ಒಂದು ಪವಿತ್ರವಾದಂಥ ಮಾಂಗಲ್ಯ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಮಾಂಗಲ್ಯದ ಸರವನ್ನು ಯಾರೂ ದಯವಿಟ್ಟು ತೆಗೆದು ಇಡಬೇಡ್ರಿ, ಇದು ಮಂಗಳಕರವಾದದ್ದಲ್ಲ ಅಂತ ಈ ರೀತಿಯಾಗಿ ವಾದಿರಾಜರು ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಮಾಂಗಲ್ಯವನ್ನು ಕಟ್ಟಿಕೊಂಡೇ ಲಕ್ಷ್ಮೀದೇವಿ ಉದ್ಭವಿಸಿದ್ಲಂತೆ, ಕೈಯಲ್ಲಿ ಕಮಲಗಳನ್ನು ಹಿಡ್ಕೊಂಡು. ಮತ್ತು ಹಾಗೇ ಪೀತಾಂಬರವನ್ನು ಉಟ್ಟು ಬಂದಿದ್ದಾಳೆ. ಪೀತಾಂಬರಕ್ಕೆ ಅಭಿಮಾನಿ ದೇವತೆ ಗರುಡ ಅಂತ ಹೇಳ್ತಾರೆ. ಕಮಲಗಳಿಗೆ ಅಭಿಮಾನಿ ದೇವತೆ ಬ್ರಹ್ಮದೇವರು. ಹೀಗೆ ಬ್ರಹ್ಮದೇವರಿಂದ ಕಮಲಗಳು, ಗರುಡನಿಂದ ಪೀತಾಂಬರವನ್ನು, ಮಕ್ಕಳಿಂದ ಇದನ್ನೆಲ್ಲ ಪಡೆದು, ಮಕ್ಕಳಲ್ವ ಅವರೆಲ್ಲ, ಬ್ರಹ್ಮದೇವರು ಭಗವಂತನ ಮಗ, ರುದ್ರದೇವರು ಭಗವಂತನ ಮೊಮ್ಮಗ, ಅಂದರೆ ಈಶ್ವರ ಅಂತೀವಲ್ವ. ನಾನು ರುದ್ರದೇವರು ಅಂದರೆ ತುಂಬ ಜನ ಕೇಳ್ತೀರಾ, ಯಾಕೆ ನೀವು ಈಶ್ವರ ಅನ್ನೋದಿಲ್ಲ ಅಂತ. ರುದ್ರದೇವರು ಅಂತಲೇ ಕರಿಬೇಕು ಅವ್ರನ್ನ. ಹೀಗೆ ಬ್ರಹ್ಮದೇವರು ಮಗ, ರುದ್ರದೇವರು ಮೊಮ್ಮಗ. ಹೀಗಿದ್ದಾಗ ಮಕ್ಕಳಿಂದ ಇದನ್ನೆಲ್ಲ ಪಡೆದು ಮಾಂಗಲ್ಯವನ್ನು ಕಟ್ಟಿಕೊಂಡು ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ಉದ್ಭವಿಸಿದಾಳೆ ಅನ್ನುವಂಥ ಅರ್ಥ ಬರುವ ಹಾಗೆ ವಾದಿರಾಜ ಶ್ರೀಪಾದಂಗಳವರು ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಇದಿಷ್ಟು ಲಕ್ಷ್ಮೀ ಶೋಭಾನದ 5 ನುಡಿಗಳನ್ನು ನಿಮಗೆ ತಿಳಿಸಿದ್ದೀನಿ. ಹೇಗೆ ಹೇಳಬೇಕು ಅಂತ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಲಕ್ಷ್ಮೀ ಶೋಭಾನವನ್ನು ಕಲ್ತ್ಕೊಳ್ರಿ. ಪ್ರತಿನಿತ್ಯ ಆಗದೇ ಇದ್ದರೆ ಕೇಳಿಸ್ಕೊಳ್ರಿ. ಒಂದು ದಿನ ಶುಕ್ರವಾರ, ಮಂಗಳವಾರ, ಹಬ್ಬದ ದಿನಗಳಲ್ಲಾದರೂ ಈ ಒಂದು ಲಕ್ಷ್ಮೀ ಶೋಭಾನವನ್ನು ಹೇಳ್ಕೊಳ್ರಿ. ತುಂಬ ಒಂದು ವಿಶೇಷತೆ ಇದೆ. ಮನೆಯಲ್ಲಿ ಏಳಿಗೆ, ಸಂತೋಷ, ನೆಮ್ಮದಿ, ಕಲ್ಯಾಣ ಕಾರ್ಯಗಳು ಪ್ರತಿಯೊಂದು ಸುಲಭವಾಗಿ ನಡೆಯುತ್ತೆ. ಹಾಗೆ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ನುಡಿಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಾದಿರಾಜರ ಒಂದು ಅನುಗ್ರಹದಿಂದ, ಗುರುಗಳ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಮತ್ತೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.